ಸ್ನೇಹಿತರೆ, ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಆಗೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ. ಆ ರೀತಿ ಯಾಕೆ ಅಂತ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ಮಹಾರಾಜ ಇದ್ದ. ಅವನ ಹತ್ರ ಒಬ್ಬ ಬುದ್ಧಿವಂತ ಮಂತ್ರಿ ಇದ್ದ. ಒಂದು ದಿನ ಮಹಾರಾಜ ಸಭೆಯಲ್ಲಿ ನಡೆಯುವಾಗ ಕೈ ತಪ್ಪಿ ಖಡ್ಗ ಕೆಳಗೆ ಬಿದ್ದು ರಾಜನ ಕಿರುಬೆರಳು ಕತ್ತರಿಸ್ಕೊಂಡು ಹೋಯ್ತು. ಇದರಿಂದ ಆ ಸಭೆಯಲ್ಲಿದ್ದ ಜನ ಎಲ್ಲ ಅಯ್ಯಯ್ಯೋ ಮಹಾರಾಜ ಮಹಾರಾಜ ಅಂತ ಗೋಳಾಟ ಶುರು ಮಾಡಿದ್ರು. ಆದ್ರೆ ಮಂತ್ರಿ ಮಾತ್ರ, ಮಹಾರಾಜರೇ, ಆಗಿದ್ದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ದ. ಇದರಿಂದ ಮಹಾರಾಜನಿಗೆ ತುಂಬಾನೇ ಕೋಪ ಬಂತು. ಮಂತ್ರಿನ ಕಾರಾಗಾರದಲ್ಲಿ ಬಂಧಿಸಿ, ಇವಾಗ ಆಗಿದ್ದೆಲ್ಲ ನಮ್ಮ ಒಳ್ಳೇದಕ್ಕೆ ತಾನೇ ಮಂತ್ರಿ ಅಂತ ಹೀಯಾಳಿಸಿ ಅಲ್ಲಿಂದ ಹೊರಟೋದ. ಒಂದೆರಡು ದಿನಗಳ ನಂತರ ಮಹಾರಾಜ ಬೇಟೆ ಆಡೋಕೆ ಒಂಟಿಯಾಗಿ ಕಾಡಿಗೆ ಹೋದ. ಅಲ್ಲಿ ಕೆಲವು ಕಾಡು ಮನುಷ್ಯರು ಮಹಾರಾಜನನ್ನ ಬಂಧಿಸಿದ್ರು. ನಮ್ಮ ಆಚಾರದ ಪ್ರಕಾರ ಇವತ್ತು ಮೊದಲು ಸಿಕ್ಕಿದಂತ ಬೇಟೆ ಇವನೇ, ಹಾಗಾಗಿ ಇವನನ್ನೇ ನಮ್ಮ ದೇವರಿಗೆ ಬಲಿ ಕೊಡೋಣ ಅಂತ ಮಾತಾಡ್ಕೊಂಡ್ರು. ಮಹಾರಾಜನ್ನ ಒಂದು ಮರಕ್ಕೆ ಕಟ್ಟಾಕಿದ್ರು. ಇನ್ನೇನು ಬಲಿ ಕೊಡಬೇಕು ಅನ್ನೋ ಟೈಮಲ್ಲಿ ಬಲಿ ಕೊಡೋ ವ್ಯಕ್ತಿ ಮಹಾರಾಜನ ಕಾಲನ್ನ ನೋಡಿ, ಅಯ್ಯೋ ಈ ಬೇಟೆ ಅಪವಿತ್ರ ಆಗಿದೆ, ಇದನ್ನ ನಮ್ಮ ದೇವ್ರಿಗೆ ಕೊಡೋಂಗಿಲ್ಲ ಅಂತ ಹೇಳಿ ಮಹಾರಾಜನನ್ನ ಬಿಟ್ಬಿಟ್ಟ. ಆಗ ಮಹಾರಾಜನಿಗೆ ಮಂತ್ರಿ ಹೇಳಿದಂತ ಮಾತು ನೆನಪಾಯ್ತು. ಆ ಕೂಡ್ಲೆ ಮಂತ್ರಿ ಹತ್ರ ಓಡ್ ಬಂದು ಅವನನ್ನ ಕಾರಾಗಾರದಿಂದ ಹೊರಗಡೆ ಕರ್ಕೊಂಡ್ಬಂದು ನಡೆದ ವಿಷಯನೆಲ್ಲ ಹೇಳ್ದ. ಮಂತ್ರಿ, ನೀನ್ ಹೇಳಿದ ಪ್ರಕಾರ ಆಗಿದ್ದೆಲ್ಲ ಒಳ್ಳೇದಕ್ಕೆ. ನನ್ನ ಕಾಲು ಬೆರಳು ತುಂಡಾದ ಕಾರಣ ನನ್ನನ್ನ ಬಲಿ ಕೊಡ್ಲಿಲ್ಲ, ಆದ್ರೆ ನಿನ್ನನ್ನ ನಾನು ಕಾರಾಗಾರದೊಳಗೆ ತಳೆದೆ. ಇದು ನಿನಗೆ ಒಳ್ಳೇದು ಹೇಗಾಯ್ತು ಅಂತ ಕೇಳ್ದ. ಆಗ ಮಂತ್ರಿ, ಮಹಾರಾಜರೇ, ಒಂದು ವೇಳೆ ನಾನು ಆ ಮಾತು ಹೇಳದೇ ಇದ್ದಿದ್ರೆ, ನೀವು ನನ್ನನ್ನ ಕಾರಾಗಾರದೊಳಗೆ ತಳ್ಳದೇ ಇದ್ದಿದ್ರೆ, ಇವತ್ತು ನಾನು ನಿಮ್ಮ ಜೊತೆ ಕಾಡಿಗೆ ಬರ್ತಾ ಇದ್ದೆ. ನೀವು ಬಲಿಗೆ ಸರಿ ಇಲ್ಲ ಅನ್ನೋ ಕಾರಣದಿಂದ ಅವರು ನನ್ನನ್ನ ಬಲಿ ಕೊಡ್ತಾ ಇದ್ರು. ಹಾಗಾಗಿ ಯಾವಾಗ್ಲೂ ಕೂಡ ಆಗೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ದ ಮಂತ್ರಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನೀವು ನಂಬ್ತೀರಾ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.